ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ದೂರನ್ನ ಕೊಟ್ಟಿಲ್ಲ ಎಲೆಕ್ಷನ್ ಕಮಿಷನ್ ಅನ್ನುವಂತ ಒಂದು ಆರೋಪ ಸರ್. ಅವ್ರಿಗೆ ಏನಾಗಿದೆ ರೀ, ಅವ್ರಿಗೆ ರೂಲ್ಸೇ ಗೊತ್ತಿಲ್ಲ. ಈ ಮ್ಯಾಟ್ರ್ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ನಿಮ್ಮ ಮುಖಾಂತರ ಹೇಳ್ತಾರೆ 65 ಲಕ್ಷ ಓಟು ಬಿಹಾರ್ನಲ್ಲಿ SIR ಮುಖಾಂತರ ಏನು ಡಿಲೀಟ್ ಮಾಡಿದ್ದಾರೆ. SIR ಅಂತಂದ್ರೆ SRI ಅಂತಂದ್ರೆ ಏನಂತಂದರೆ ಒಂದು ಅಡಿಷನ್ ಡಿಲೀಷನ್ ಇರ್ತದೆ, ಎರಡೂ ಮಾಡಬೇಕು. ಒಂದು ಅಡಿಷನ್ ಇರ್ತದೆ, ಡಿಲೀಷನ್ ಇರ್ತದೆ. ನೋಡಿ, ಬಿಹಾರ್ನಲ್ಲಿ 8 ಕೋಟಿ ಜನಸಂಖ್ಯೆ ಇದೆ. 8 ಕೋಟಿ ಜನಸಂಖ್ಯೆಯಲ್ಲಿ ಒಂದು ವೋಟ್ ಅಡಿಷನ್ ಇಲ್ಲ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ದೇ ಹ್ಯಾವ್ ನಾಟ್ ಆ್ಯಡೆಡ್ 1 ವೋಟ್. 65 ಲಕ್ಷ ವೋಟ್ ಡಿಲೀಟ್ ಮಾಡಿದ್ದಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ BJP ಅವರು ಏನು ಬೇಕಿದ್ದು ಹೇಳ್ಕೋಬೋದು. ಆಮೇಲೆ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಮಾತನಾಡ್ತಿದ್ರೆ ಇದೇನು ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥ ಮಾತಲ್ಲ. ರಾಹುಲ್ ಗಾಂಧಿ ಅವರು ಮಾತನಾಡ್ತಕ್ಕಂಥದ್ದು ಈ ಪ್ರತಿಯೊಬ್ಬರ ಭಾರತೀಯರ ಓಟಿನ ಹಕ್ಕಕ್ಕೋಸ್ಕರ ಮಾತನಾಡ್ತಿದ್ದಾರೆ. ಅದಕ್ಕೆ BJP ಅವ್ರು ಬಂದು ಏನು ಮಾತನಾಡ್ತಿದೆ? BJP ಏನು ಇನ್ಫಾರ್ಮೇಷನ್ ಇದೆ ಅದ್ರ ಬಗ್ಗೆ? 65 ಲಕ್ಷ ಓಟ್ ಯಾರು ಡಿಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇದೆಯಾ ರೀ? ನಮ್ಮ ಕಾಲದಲ್ಲಿ 20-25 ದಿನದಲ್ಲಿ ಕೇಂದ್ರ ಸರ್ಕಾರದ ಎಲೆಕ್ಷನ್ಗಳು ಮುಗಿಸ್ತಾ ಇದ್ವಿ. ಈಗ ಎಲೆಕ್ಷನ್ಗಳು 70 ದಿನ, 80 ದಿನ, 90 ದಿನ ಎಲೆಕ್ಷನ್ ನಡೀತಾ ಇದೆ. 2004 ಇಸ್ವಿಲಿಂದ ಇವತ್ತು 2026 ಇಸ್ವಿಗೆ ಬಂದ 25 ಇಸ್ವಿಗೆ ಬಂದಾಗ ಎಷ್ಟು ಟೆಕ್ನಾಲಜಿ ಚೇಂಜ್ ಆಗಿದೆ. ಇವತ್ತೊಂದು ಡಿಜಿಟಲ್ ವೋಟರ್ ಲಿಸ್ಟ್ ಕೊಡೋಕ್ಕಾಗ್ತಾ ಇಲ್ಲ. ಏನೋ ಡಿಜಿಟಲ್ ಇಂಡಿಯಾ, ಖೇಲೋ ಇಂಡಿಯಾ, ಡಿಜಿಟಲ್ ಇಂಡಿಯಾ ಅಂತ ದಿನ ಬೆಳಗ್ಗೆ ಎದ್ದು ಹೇಳ್ತಕ್ಕಂಥ BJP ಅವರು ಇವತ್ತು ಒಂದು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಇವತ್ತು ಎಲೆಕ್ಷನ್ ಕಮಿಷನರ್ಗೆ ಒಂದು ವೋಟರ್ ಲಿಸ್ಟ್ ಕೊಡೋಕ್ಕೆ ಬರ್ತಾ ಇಲ್ಲ. ಏನಿದೆ ರೀ, ಯಾರು ಈ ದೇಶದ ವ್ಯವಸ್ಥೆ ಬಗ್ಗೆ ಯಾರು ಮಾತನಾಡಬೇಕು? ಏನು ಹೇಳಿದ್ದು ಒಟ್ಟು ಏನಂತ ಪ್ರಚಾರಕ್ಕೆ ಇಡಿಸ್ಕೋಬೇಕು. ಏನೇ ತಪ್ಪಿದ್ರೆ ಅದನ್ನ ಮುಚ್ಚಾಕ್ಬೇಕಮ್ಮ ಉದ್ದೇಶಗಳು ಕಳೆದ 11 ವರ್ಷದಿಂದ ಬಿಟ್ಟರೆ ಈ ದೇಶದಲ್ಲಿ ಏನೂ ಆಗಿಲ್ಲ. ಇವತ್ತು ಬಂದಿರತಕ್ಕಂಥ ವರದಿ ಇದೆ. ಇವತ್ತು ಗ್ರಾಜ್ಯುಯೇಟ್ ಓದಿರ್ತಕ್ಕಂಥ ಹುಡುಗರು, BA ಗ್ರಾಜ್ಯುಯೇಟ್ ಆಗಿರ್ತಕ್ಕಂಥ ಹುಡುಗರು ಸುಮಾರು 80ರಿಂದ 85% ಹುಡುಗರಿಗೆ ಕೆಲಸ ಸಿಗ್ತಾ ಇಲ್ಲ. ಇಂಥದ್ರ ಬಗ್ಗೆ ಏನೇನೋ ಚರ್ಚೆ ಆದರೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಅರವಿಂದ್ ಬೆಲ್ಲದ್ ಅವರು ವಿರೋಧ ಪಕ್ಷದ ಉಪನಾಯಕರು ಅವರೇ ಸ್ವತಃ ಇದನ್ನ ಆರೋಪ ಮಾಡಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಅಂಡರ್ ರಾಜ್ಯದಲ್ಲಿ ಎಲೆಕ್ಷನ್ ನಡೆದರೆ ಸ್ಟೇಟ್ ಗೌರ್ಮೆಂಟ್ ಅಂಡರ್ನೇ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಬೇಕು ಅಂತ ಹೇಳಿ. ಅದು ಗುಡ್ ಅಲ್ರಿ. ಎಲ್ಲ ಆಫೀಸರ್ಗಳು ಎಲೆಕ್ಷನ್ ಕಮಿಷನರ್ ಅಂದರೆ ಕೆಲಸ ಮಾಡ್ತಾರೆ. ಅವ್ರು ಸ್ಟೇಟ್ ಗೌರ್ಮೆಂಟ್ ಸಂಬಂಧ ಇರೋದಿಲ್ಲ. ನಾಳೆ ನೀವು ಯಾವಾಗ ಎಲೆಕ್ಷನ್ ಕಮಿಷನರ್ ಬಂದು ನೀವು ಅವ್ರ ರೋಲ್ನಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಅವ್ರ ಪರವಾಗಿ, ಯು ವಿಲ್ ಬಿ ಡೈರೆಕ್ಟ್ಲಿ ಅಂಡರ್ ಹಿಮ್ ಓನ್ಲಿ. ಅದು ಬಿಡ್ರಿ, ಅದು ಯಾರೇ ಇರಲಿ. ಇವತ್ತು 65 ಲಕ್ಷ ಓಟ್ ಜಾಸ್ತಿ ಹಿಂಗಾಗಿದೆ ಅಂತ ಕೇಳ್ತೀವಿ. ಯಾಕೆ ಡಿಲೀಟ್ ಮಾಡಿರ್ತಕ್ಕಂಥ ಕಾರಣ ಏನು? ಒಂದೊಂದು ಮನೆಗೆ 65 ಓಟು, 100 ಓಟು, 200 ಓಟ್ ಇರ್ತಕ್ಕಂಥ ಕಾರಣ ಏನು? 70 ಓಟ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಯಾವುದೋ ಒಂದು ಹುಡುಗಿಗೆ 124 ವರ್ಷ ತೋರಿಸಿದ್ರೆ ಇವೆಲ್ಲ ನೀವು ನೋಡ್ತಾನೆ ಇದ್ದೀರಿ. ಅದಕ್ಕೆ ನಾವು ಎಲೆಕ್ಷನ್ ಕಮಿಷನರ್ ಹತ್ರ ಬಟ್ ತೋರಿಸಿದ್ರೆ ಇವ್ರು ಯಾಕೆ ಬಂದು ಮಾತನಾಡಬೇಕು? ಇವ್ರಿಗೇನು ಸಂಬಂಧ ಇದೆ ಅದರಲ್ಲಿ? ಒಪ್ಕೋಬೇಕು, ಎಲೆಕ್ಷನ್ ಕಮಿಷನರ್ ತಪ್ಪು ಮಾಡಿಲ್ಲ ಅಂತ ಒಪ್ಪಬೇಕು, ಅಥವಾ ಸಮರ್ಪಕವಾಗಿ ಅವ್ರ ಹತ್ರ ಮಾಹಿತಿ ಇದ್ರೂ ಕೊಡಬೇಕು. ಇವ್ರ ಹತ್ರ ಯಾವುದು ಮಾಹಿತಿ ಇರೋದಲ್ಲ. ಏನೇ ರಾಹುಲ್ ಗಾಂಧಿ ಯಾವುದೇ ಒಂದು ವಿಷಯನ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಯಾವುದೋ ಅಂತಂದರೆ ಅದನ್ನು ಬರೋದು ಟೀಕೆ ಮಾಡೋದು ಬಿಟ್ಟರೆ ಬೇರೆ ಉಳಿದಿದ್ದೇನೆ ಇವತ್ತು. ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಇವತ್ತು? ಯಾವ ಎಲೆಕ್ಷನ್ ಕಮಿಷನ್ ಹೋಗಿ 65 ಲಕ್ಷ ಓಟನ್ನು ಡಿಲೀಟ್ ಮಾಡಿರ್ತಕ್ಕಂಥದ್ದು ನಾವು ನಿಮಗೆ ವರದಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ. ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಎಲೆಕ್ಷನ್ ಕಮಿಷನರ್ ಅವರು 65 ಲಕ್ಷ ಡಿಲೀಟ್ ಆಗಿರ್ತಕ್ಕಂಥ ಓಟನ್ನು ನಿಮಗೂ ಕೊಡಲ್ಲ ಅಂತ ಹೇಳಿರ್ತಕ್ಕಂಥ ಲೆವೆಲಿಗೆ ಇವತ್ತು ಎಲೆಕ್ಷನ್ ಕಮಿಷನ್ ಬಂದುಬಿಟ್ಟಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನವರು 2 ವಾರದಲ್ಲಿ 65 ಲಕ್ಷ ಓಟನ್ನು ಯಾವ ರೀತಿ ಡಿಲೀಟ್ ಮಾಡಿದರೆ ಸಂಪೂರ್ಣ ಮಾಹಿತಿ ಕೊಡು ಅಂತ ಹೇಳಿದ್ದಾರೆ. ಇದೇ ರೀತಿಯಾದಂಥ ಇಡೀ ಭಾರತ ದೇಶದಲ್ಲಿ ಮ್ಯಾನಿಪುಲೇಷನ್ ಎಲ್ಲೆಲ್ಲಿ ಆಗಿದೆ ಅದ್ರ ಬಗ್ಗೆ ಸಮರ್ಪಕವಾಗಿ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ಇದು ಇತಿಹಾಸದಲ್ಲಿ ಪ್ರಜಾಪ್ರಭುತ್ವದ ಕೊಗ್ಗಲಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ. ಚಂದ್ರಬಾಬು ನಾಯ್ಡು ಅವರು ಎಲೆಕ್ಷನ್ ಕಮಿಷನ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಅವರು ಕ್ಲಿಯರಿಫಿಕೇಶನ್ ಕೇಳಿದ್ದಾರೆ. ಇದು NDA ಗೌರ್ಮೆಂಟ್ಗೆ ಏನಾದ್ರು ಇಫೆಕ್ಟ್ ಆಗುತ್ತಾ ಅಂತ ಹೇಳಿ. ಯಾಕಂತಂದ್ರೆ ಪೂರ್ಣ ಬಹುಮತ ಇರುವಂತಹ ಸರ್ಕಾರ ಅಲ್ಲ. ಈಗ ಇರೋರು ಇದು ಇಬ್ಬರೇ, ಒಂದು ಚಂದ್ರಬಾಬು ನಾಯ್ಡು ಅವರು, ನಿತೀಶ್ ಕುಮಾರ್ ಅವರು. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಏನಾದ್ರು ತಿರುಗಿದ್ರೆ NDA ಗೌರ್ಮೆಂಟ್ಗೆ ಏನಾದ್ರು ಸಮಸ್ಯೆ ಆಗ್ಬೋದಾ? ನಮಗೆ ಮೊದಲನೇ ದಿವಸದಿಂದ ಹೇಳ್ತಿದ್ದೀವಲ್ರಿ. ಇದು ಯಾಕೆ ಇದನ್ನ ಬಗ್ಗೆ ಯಾಕೆ ಭಾಳ ಚರ್ಚೆ ಆಗ್ಬೇಕಂತಂದ್ರೆ BJP ಅವರು ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು ತಾವು ನೋಡ್ರಿ, ಲಕ್ಷಾಂತರ ಓಟ್ಗಳು ಈ ರೀತಿ ಮ್ಯಾನಿಪುಲೇಷನ್ ಆಗಿರ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರೇ ಪ್ರಶ್ನೆ ಮಾಡ್ತಾ ಇದ್ದಾನೆ ಎಲೆಕ್ಷನ್ ಕಮಿಷನರ್ಗೆ. ಇದು BJP ಅವ್ರನ್ನ ಕೇಳಬೇಕು. ಇವತ್ತು BJP ಅವರ ಉತ್ತರ ಕೊಡ್ಬೇಕು, ನಾವಲ್ಲ ಅದಕ್ಕೆ.